ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಹೇಳಿ. ಆದರೆ ಇಲ್ಲೊಬ್ಳು ತನ್ನ ಅತ್ತೆಯನ್ನು ಸಾಯಿಸೋಕಂತಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಎಸ್ ವೀಕ್ಷಕರೇ, ದೇವಸ್ಥಾನದ ಕಾಣಿಕೆ ಹುಂಡಿಯಲ್ಲಿ ಏನೇನು ಸಿಕ್ಕಿದ್ದನ್ನು ನಾವು ನೋಡಿದ್ದೇವೆ. ಇದೀಗ ಹೊಸದೊಂದು ಅಚ್ಚರಿ ಮೂಡಿದೆ. ಹೌದು ವೀಕ್ಷಕರೇ, ಕಾಣಿಕೆ ಹುಂಡಿಯನ್ನು ಹೊಡೆದು ಹಣ ಲೆಕ್ಕ ಮಾಡೋಕೆಂತ ಸಮಿತಿ ಮುಂದಾಗಿತ್ತು. ಆವತ್ತಲ್ಲಿ ಅಚ್ಚರಿಯೊಂದು ಕಾದಿತ್ತು. ಆ ಒಂದು 50 ರೂಪಾಯಿ ನೋಟಲ್ಲಿ ಒಂದು ಬರವಣಿಗೆ ಬರೆದಿತ್ತು. ಅದೇನು ಬರವಣಿಗೆ ಅಂತ ಓದೋಕೆ ಶುರು ಮಾಡಿದ ಸಮಿತಿ, ನಮ್ಮ ಅತ್ತೆ ಬೇಗ ಸಾಯಬೇಕು ಸ್ವಾಮಿ ಅಂತ ಬರೆದಿದ್ರು. ಎಸ್ ವೀಕ್ಷಕರೇ, ಯಾರೋ ಸೊಸೆ ಅತ್ತೆಯ ಕಿರಿಕಿರಿಯಿಂದ ಈ ರೀತಿ ಬರೆದಿರಬಹುದಾ, ಅಥವಾ ಅತ್ತೆಯನ್ನು ಮುಗಿಸ್ಲೇಬೇಕು ಅಂತ ಬರೆದ್ಲೋ ಗೊತ್ತಿಲ್ಲ ಕಣ್ರಿ. ಆದರೆ ಈ ಬರವಣಿಗೆ ನೋಡಿ ಈ ಸಮಾಜದ ಅತ್ತೆಯರು ಎದರಿದ್ದಾರೆ, ಓಡಿ ಹೋಗಿದ್ದಾರೆ, ಬೈಯುವುದನ್ನೇ ನಿಲ್ಲಿಸಲು ರೆಡಿಯಾಗಿದ್ದಾರೆ. ಈ ರೀತಿ ಬರೆದ್ರೆ ನಮ್ಮ ಅತ್ತೆಯಂದಿರ ಪಾಡೇನು ಅಂತ ಅತ್ತೆಯಂದಿರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಒಂದು ಏರು ಬರೆತರ ಅಂತ ಮಂಡೆಗಿರ್ಮಿದ್ದಾರೆ. ಮರ್ಮಲಿಗೆ ನೆರ್ದಿಪ್ಪಲು ಅತ್ತಂಡ ರಡ್ಡು ಬುದ್ಧಿ ಪಾತೆರ ಬಂದಿಪ್ಪಲು ಆಂಡ ಈ ನಮ್ನೆ ಬರೆಪುಣನ ಅಂತ ಮಂಗಳೂರಿನ ಕಡೆ ಹೇಳ್ತಿದ್ದಾರೆ. ಇಲ್ಲಿ ಅತ್ತೆಯದು ತಪ್ಪು ಅಥವಾ ಸೊಸೆಯದು ತಪ್ಪು ಗೊತ್ತಿಲ್ಲ. ಆದರೆ ದೇವರ ಹೊರೆ ಓದದ್ದು ಅದು ರೂಪಾಯಿ 50 ರೂಪಾಯಲ್ಲಿ ಅತ್ತೆಯನ್ನು ಸಾಯಿಸೋಕೆ ಓದ್ಲಲ್ಲ. ಈ ಸೊಸೆ ಯಾರಿರಬಹುದು ಅಂತ ಹುಡುಕಾಡಲು ಶುರು ಮಾಡಿದ್ದಾರೆ. ಆದರೆ ಯಾವುದೇ CC ಕ್ಯಾಮರಾದಲ್ಲೂ ಕೂಡ ಕಾಂತಿಲ್ಲ ಸೊಸೆ. ಇನ್ನು ಹೇಗೆ ಹುಡುಕೋದು ಅಂತ ಇಡೀ ಸಮಾಜ ಮಂಡೆ ವೆಚ್ಚದಲ್ಲಿ ಕೂತಿದೆ. ಕೋಟಿ ಡೀಲಲ್ಲಿ ಜನರ ತಲೆ ಕತ್ತರಿಸೋದನ್ನು ನಾವು ನೋಡಿದ್ದೇವೆ. ಆದರೆ 50 ರೂಪಾಯಲ್ಲಿ, ಕೇವಲ 50 ರೂಪಾಯಲ್ಲಿ ತನ್ನ ಅತ್ತೆ ಬೇಗ ಸಾಯಬೇಕು ಸ್ವಾಮಿ ಅಂತ ಬರೆದ್ಲಲ್ಲ ಅಂತ ಮಂಡೆ ವೆಚ್ಚವಾಗಿದೆ. ಇಡೀ ವಾಟ್ಸಪ್ ಅಲ್ಲಿ ಇಮೇಜ್ ನೋಡಿದವರೆಲ್ಲ ಮಂಡೆ ವೆಚ್ಚದಲ್ಲಿ ಕುಂತಿದ್ದಾರೆ. ಸ್ವಾಮಿ ಸ್ವಾಮಿ ಸ್ವಾಮಿ. ಆದರೆ ಈ ರೀತಿ ಎಲ್ಲೂ ಆಗಬಾರ್ದು. ಕೇವಲ 50 ರೂಪಾಯಿಗೆ ದೇವರಿಗೆ ಡೀಲ್ ಕೊಟ್ಟ ಈ ಸೊಸೆ ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇಲ್ಲವಾದಲ್ಲಿ ವಾಟ್ಸಪ್ ಮುಖಾಂತರವಾದರೂ ತಿಳಿಸಿಬಿಡಿ. ಆ ಸೊಸೆ ಜೊತೆ ಇಂಟರ್ವ್ಯೂ ಮಾಡಿ ನಾವು ಯೂಟ್ಯೂಬ್ಗೆ ಹಾಕ್ತೇವೆ. ನಾವು ಕೂಡ ಸ್ವಲ್ಪ 50 ರೂಪಾಯಿ ದುಡ್ಡು ಮಾಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಅನೇಕ ಅತ್ತೆಯಂದಿರಿಗೆ ಸೊಸೆಯಂದಿರಿಗೆ ತಲುಪಿಸಿಬಿಡಿ.